ಹುಡುಗಿ ಹಿಂಗಂತತಿ ಈಕಿನ ಲಗ್ನ ಮಾಡಿಕೊಡ್ರಂತ. ನಾವಲ್ಲ ಅಂತಾಳೆ. ಯಾಕ ಅಂತಂದ್ರ ನಾ ಅಂತ ಗಂಡನ ಒಲ್ಲೆ ನಾನು. ನನ್ನ ಗಂಡ ಬ್ಯಾರೆ ಅದಾನ. ಯಾರು ನೋಡಿನಿ, ಯಾರು ಮಾಡ್ಕೊಂಡಿನಿ, ಯಾರು ಅಂತ ತಂದೆ ತಾಯಿ ಬಹಳ ಸಿಟ್ಟಿಗೆ ಹೇಳ್ತಾರ. ಇಲ್ಲಪ್ಪ, ನೀವು ಸಿಟ್ಟಿಗೆ ಹೇಳ್ಬೇಡ್ರಿ, ನನ್ನ ಪತಿ ಬ್ಯಾರೆ ಅದಾನ, ನಾನು ನೋಡೀನಿ. ಯಾವ ಅಂತ ಸಿಟ್ಟಿಗೆ ಹೇಳ್ತಾರ. ಅವಾಗಂತಾಳ, ಅವ ನಂಗದಾನ ಅಂತಂದ್ರೆ ಒಬ್ಬ ರೂಪ ಇಲ್ಲ, ಕುಲವಿಲ್ಲ, ಸೀಮಿಲ್ಲ, ಏನಿಲ್ಲ, ಅಂತವಲ್ಲ ನನಗಂತ. ಯಾಕ ಪರಮಾತ್ಮ ಅವಾಗೇನು ಕುಲ ಐತೆ, ಗೋತ್ರ ಐತೆ, ಸೀಮೆ ಐತೆ, ಏನೈತ್ರಿ? ಇಲ್ಲ. ಅಂತವನು ನಾನು ಲಗ್ನ ಆಗ್ತೇನೆ ಅಂತೈತಿ. ಯಾಕ ಅಂತಂದ್ರ ಅಂತ ಪರಮಾತ್ಮ ಮೇಲೆ ನಾವು ಮನಸ್ಸು ಇಟ್ಟಿವ ಅಂತಂದ್ರ ಈ ಮನಸ್ಸು ಅಂತಕ್ಕಂತ ಅದನ್ನ ಏನ್ ಮಾಡ್ತಾನ ಅಂತಂದ್ರ ಪರಮಾತ್ಮ ಕಟ್ಟಿ ಹಾಕ್ತಾನ ಅದನ್ನ. ಈಗ ಒಂದು ಆಕಳ ಐತಿ ಮನೆ ಒಳಗ, ಅದು ಹಸ್ತೈತಿ, ಅದ್ರ ಮುಂದೆ ತಂದು ಇಟ್ಟಿಸಿರಿ ಮೇವು. ಹಸುವಿನ ಮುಂದ ಹಸುರನ್ನು ತಂದು ಇರಿಸಿದ್ರೆ ಪ್ರಸರಿಸಿದ ಬಿಡುವುದೇ ಅಂದರು. ಯಾಕಂದ್ರೆ ಆಕಳ ಹಸ್ತೈತಿ, ಅದ್ರ ಮುಂದೆ ಹಸುವಿನ ತಂದಿಟ್ಟು ಜಗ್ಗಾಡ್ತಾರೆ ಬಿಡ್ತೈತಿ, ಎಲ್ಲರೂ ಕಟ್ಟಿದ್ರು ಅದನ್ನ ತಿನ್ನಕ್ಕೆ ಜಗ್ಗಾಡ್ತೈತಿ. ಹಂಗ ನಮ್ಮ ಮನಸ್ಸು ಅಂತಕ್ಕಂಥದ್ದು ಯಾವ್ದಾರ ಒಂದು ಸುಂದರ ವಸ್ತು ನೋಡ್ಕೊಂಡ್ರೆ ಜಗ್ಗುದ ಅದನ್ನ ಜಗ್ಗು ಕಟ್ಟಬೇಕಾದ್ರೆ ಬಹಳ ಕಠಿಣ ಐತಿ ಅಂತ ಹೇಳ್ಕೊಂಬಂದಾರ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡ್ಬೇಕಾಗೈತಿ ಅಂತಂದ್ರ ಪರಮಾತ್ಮ ನಾಮಸ್ಮರಣೆ, ಗುರುವಿನ ನಾಮಸ್ಮರಣೆ ಅಂತಕ್ಕಂಥದ್ದು ಬಿಡಬಾರ್ದು ಅಂತ ಹೇಳ್ಕೊಂಡು ಬಂದ್ರು. ಅದಕ್ಕಾಗಿ ಅಕ್ಕ ಮಾಡಿದ್ರು ಏನು ಮಾಡಿದ್ರು ಅಂತಂದ್ರ ಇಂಥ ಪರಮಾತ್ಮನ ನಾನು ಏನು ಮಾಡ್ಬೇಕಂತೇಳಿ ಅವಾಗದು ಎಲ್ಲಿ ಹೋಗ್ತಾರ, ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಅಲ್ಲಮ್ಮ ಪ್ರಭುಗಳಿಗೆ ಅಕ್ಕಿಗೆ ಅವ್ರಿಗೆ ಸಾಕಷ್ಟು ವಾದವಾಗುತ್ತ. ಅದಕ್ಕೋಸ್ಕರವಾಗಿ ಈಗ ಹೆಣ್ಮಕ್ಳು ಅದರ, ನಾವು ಹೆಣ್ಮಕ್ಳು ಇದೀವಿ. ಅವರ ಧರ್ಮ, ಅವ್ರ ಮನಸ್ಸು ಎಲ್ಲಿರ್ಬೇಕು ಅಂತಂದ್ರ ನಾಮಸ್ಮರಣೆ ಪತಿದೇವರ ಮೇಲೆ ಇರಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರು ಅಂತ ಹೇಳ್ಕೊಂಡು ಬಂದ. ಯಾಕಂತಂದ್ರ ಆಕೆ ಪತಿ ಬಹಳ ಸೇವೆ ಮಾಡ್ತಿದ್ಲು, ಪತಿ ಮೇಲೆ ಬಹಳ ಪ್ರೇಮ ಇದ್ದು, ಪತಿ ಬಿಟ್ಟು ಏನು ಆಕೆ ಲಕ್ಷಣ ಇರ್ತಿದ್ದಿಲ್ಲ. ಅವಾಗ ಏನ್ ಮಾಡಿದ್ರು ಅಂತಂದ್ರ ಒಬ್ಬ ಸ್ವಾಮಿ ಇರ್ತಾರೆ, ಸಿಟಿ ಬರಬೇಡ್ರಿ ಸ್ವಾಮಿಗಳು. ಯಾಕಂದ್ರ ಅವ್ರು ಏನ್ ಮಾಡಿದ್ರು ಅಂತಂದ್ರ ಹೋಗಿ ಅಲ್ಲಿ ನದಿ ಒಳಗೆ ಜಳಕ ಮಾಡಿ ಒಂದು ಆಲೂಗಡ್ಡೆ ಬುಡಕ್ ಕುಂತ್ಕೊಂಡು ಪೂಜೆ ಮಾಡ್ತಿದ್ರು, ಕಾಗಿ ಸಂಡಾಸ ಮಾಡ್ತೀವಿ. ಮತ್ತೆ ಹೋಗಿ ಜಳಕ ಮಾಡಿದ್ರೆ ಮತ್ತೆ ಬಂದು ಕುಂತ್ರು, ಮತ್ತೆ ಸಂಡಾಸ ಮಾಡ್ತೀವಿ, ಮತ್ತೊಮ್ಮೆ ಅರ್ಗಿಸ್ತು. ಮತ್ತೆ ಹೋಗಿ ಎದ್ರಂತೆ 7 ಸರಿ ಆಯ್ತು. ಸಿಟ್ಟು ಬಂತು ಅವ್ರಿಗೆ. ಸಿಟ್ಟು ಬಂದು ಕೆಟ್ಟ ನೀವೇ ನೋಡಿದ್ರು ಹಾಗೆ ದಗ ಓದಿಸ್ಬಿಟ್ಟು ಬಿದ್ಬಿಡ್ತು. ನನ್ನ ತಪಸ್ಸು ಮೆಚ್ಚಿದ, ನಂದು ತಪಸ್ಸು ಶುರು ಆತಂತೇಳಿ ಹೊಂಟ್ರು. ಹೊಂಟುಗಳಿಗೆ ಹೋಗಿ ಒಬ್ಬ ಧರ್ಮಾವತಿ ಹೆಣ್ಣು ಮಗಳ ಮನೆ ಮುಂದೆ ಹೋಗಿ ನಿಂತು ಭಗವತಿ ಭಿಕ್ಷಾ ಅಂದಿ ಅಂದ್ರು. ಆಕೆ ಏನು ಮಾಡ್ತಿದ್ದ ಅಂದ್ರೆ ಪತಿದೇವರಿಗೆ ಊಟಕ್ಕೆ ಕೊಡಕತ್ತಿತ್ತು. ಪತಿದೇವರಿಗೆ ಊಟಕ್ಕೆ ಕೊಡಕತ್ತಿದಾಗ ಯಪ್ಪ ಬನ್ನಿ ಅಂದ್ರು. ಮತ್ತ ಇವ್ ಬಿಟ್ಟು ಹೋಗ್ತೀನಿ, ನನ್ನ ಪತಿ ಸಿಟ್ಟಿಗಳ್ತಾನ ಅಂತ ಅವ್ರು ಹೆಚ್ಚುದಾರು ಮಾಡಕತ್ತಿದ್ರು. ಹಂಗ ಮತ್ತ ಭೌತಿ ಭಿಕ್ಷಾ ಅಂದಿ ಅಂತ ಅನ್ನಕತ್ತಿದ್ರು. ಬಂದಿನಿ ಅಂತ ಸಿಟ್ಟು ಬಂತವ್ರು. ಆಮೇಲೆ ತಗೊಂಡ್ಬಂದು ಎಷ್ಟೋ ತಾತ್ನ ಬಂದು ಕೊಡು ತಾಯಿ ಅಂತ ಕೇಳಿದ್ರು. ಕೊಡುವಲ್ಲಿ ನಿನ್ನ ಸುಟ್ಟು ಬಿಟ್ಟೇನೆ ಅನು ಅಂತಂದ್ರು. ನೀನು ಸುಟ್ಟು ಬಿಟ್ಟೇನೆ ಅಂದ್ರು. ಆಕೆಂತಾಳ, ನೀನು ಸುಡಾಕ ಮರಮೇಗಿನ ಕಾಗೆಲ್ಲ ಸುಡಕ ಅಂದಕ್ಕೆ. ಹೆಂಗ್ ಗೊತ್ತಾತ್ರ ಈಕಿಗೆ? ಮರಮೇಗಿನ ಕಾಗೆಲ್ಲ ಸುಡಕ ಅಂದ್ರು. ಗದ ನಡಿಬಿಟ್ರು. ಅಮ್ಮ ಆತ ಮರಮೇಗಿನ ಕಾಗೆ ಸುಟ್ಟದ್ದು ನಿನಗೆ ಹೆಂಗ ಗೊತ್ತಾಯ್ತು ಹೇಳು ಅಂತಂದ್ರು. ನನ್ನ ಪತಿ ನನ್ನ ಗುರುವಿನ ಮೇಲೆ ಹೊರತು ನನ್ನ ಮನಸ್ಸು ಎಲ್ಲಿ ಇಲ್ಲ, ಆ ಸೇವಾದಿಂದ ನನಗೆ ಗೊತ್ತಾಗೈತಿ ಅಂತ ಹೇಳಿದಂತ. ಅದಕ್ಕೋಸ್ಕರವಾಗಿ ನಾವು ಏನು ಮಾಡ್ಬೇಕಾಗೈತಿ ಅಂದ್ರ ಅಂತ ತಪಸ್ಸು ಅಂತಕ್ಕಂಥದ್ದು, ಅಂತ ನೇಮ ಅಂತಕ್ಕಂಥದ್ದು ಮಾಡಿದ್ವಿ ಅಂದ್ರೆ ಗುರುನಾಥ್ ನಮ್ಗೆ ಮೆಚ್ತಾನ ಅಂತೇಳಿ 2 ಮಾತು ಬರ್ತಾರೆ.